ಯಾಕಂದ್ರೆ ನಮ್ಗೆ ತುಂಬಾ ಒಂದು ಒಳ್ಳೆ ಪ್ರಮೋಷನ್ ಟೀಮ್ ಸಿಕ್ಕಿದೆ. ಪ್ರವೀಣ್ ಅವರಾಗಿರ್ಬೋದು, ಶ್ರೀಧರ್ ಅವರಾಗಿರ್ಬೋದು, ಆಮೇಲೆ ನಮ್ಮ ಮ್ಯಾನೇಜರ್ ಅವರು ಶಿವ ಅವರಾಗಿರ್ಬೋದು. ಸೊ 3 ಜನ ಸೇರ್ಕೊಂಡು ಇದೊಂದು ಒಳ್ಳೆ ಸ್ಟ್ರಾಟಜಿ ಮಾಡಿ, ಒಂದಷ್ಟು ಒಳ್ಳೆ ಇಂಟರ್ವ್ಯೂಸ್ ಗಳು ಮಾಡಿ, ಆಮೇಲೆ ವಿಸಿಟ್ಸ್ ಗಳು ಮಾಡಿ ತುಂಬಾ ಚೆನ್ನಾಗಿ ಪ್ಲಾನ್ ಮಾಡಿದ್ರು. ಅದರಿಂದ ಆಮೇಲೆ ಸಿನಿಮಾ ಕೂಡ ಒಳ್ಳೆ ರೆಸ್ಪಾನ್ಸ್ ಬಂತು ಟ್ರೈಲರ್ ಇಂದ. ಸೊ ಅದೆಲ್ಲ ಒಟ್ಟಿಗಾಗಿ ಪ್ರಮೋಷನ್ ಕೂಡ ಅಷ್ಟು ಚೆನ್ನಾಗಿ ಬಂದಿದೆ ಅಂತ ಅನ್ಸುತ್ತೆ. ಡ್ಯಾಡು ಒಂದು ಅಪಿಯರೆನ್ಸ್ ಮಾಡಿದೆ ಈ ಸಿನಿಮಾದಲ್ಲಿ, ತಂದೆನು. ಸೊ ಅದನ್ನ ನೀವು ಸಿನಿಮಾದಲ್ಲೇ ಹೇಳ್ಬೋದು. ಅದಕ್ಕೆ ಅದ್ರ ಬಗ್ಗೆ ಜಾಸ್ತಿ ಎಲ್ಲೂ ಮಾತಾಡಿಲ್ಲ. ಸಿನಿಮಾದಲ್ಲಿ ನೀವು ನೋಡ್ಬೋದು ಅವ್ರೇನ್ ಪಾತ್ರ ಮಾಡಿದ್ದಾರೆ ಅಂತ. ನಂದು ಸೇಮ್ ಇದೇ ಗೆಟಪ್ ಇರುತ್ತೆ ಥ್ರೂ ಔಟ್. ಕರೆಕ್ಟ್. ಥ್ಯಾಂಕ್ ಯು. ಲವ್ ಬ್ಲಡ್ ಅಂಡ್ ಬಿಟ್ರಿಯಲ್, ಅದೇ ನಮ್ ಟ್ಯಾಗ್ ಲೈನ್. ಪೆಪೆ, ಲವ್ ಪ್ರೀತಿ, ಬ್ಲಡ್ ರಕ್ತ, ಬಿಟ್ರಿಯಲ್ ಇಸ್ ಟ್ರಾನ್ಸ್ಲೇಷನ್. ಒಂದ್ಸಲ ಟಿಕೆಟ್ ತಗೊಂಡ್ರೆ ಮತ್ತೊಂದ್ಸಲ ಟಿಕೆಟ್ ತಗೊಳ್ಳಿ ಅಂತ. ಸರ್, ಕೊನೆಯದಾಗಿ ಒಂದು ಚಿಕ್ಕ ಜಲಕ್ಕೂ ನಾವು ಟ್ರೈಲರ್ ನೋಡಿದ್ವಿ. ಈಗ ಒಂದು ಮೋಕ್ಷಣ ಒಂದು ಫೋಟೋ ತೆಗಿತಾರೆ ಗ್ರೂಪ್, ಆದ್ರೆ ಟ್ರೈಲರ್ ನ ಪಾತ್ರಧಾರಿ ನಮ್ಮ ಮುಂದೆ ಮಾತಾಡಿದ್ರೆ ಹಿಂಗಿರುತ್ತೆ ಅಂತ. ಗುಣ ಮತ್ತು ಪೆಪ್ಪೆ ಎದುರಾದ್ರೆ ಏನಾಗುತ್ತೆ ಅನ್ನೋ ಒಂದು ಚಿಕ್ಕ ಜಲಕ್ ನೋಡೋಣ. ಪೆಪ್ಪೆ ಶೂಟಿಂಗ್ ಮುಗಿದು ತುಂಬಾ ದಿನ ಆಯ್ತು. ಪೆಪ್ಪೆ, ಇವಾಗ ನಿನ್ ಖುಷಿನಾ? ನಿನಗೆ ಖುಷಿ ಆದ್ರೆ ನನಗೂ ಖುಷಿ. ಈ 30ನೇ ತಾರೀಕು ಪೆಪ್ಪೆ ಹೊರಗೆ ಬರ್ತಾ ಇದ್ದಾನೆ. ಅವನ್ ಬಂದ ಮೇಲೆ ನೋಡಿ ಜನ ಇಷ್ಟಪಟ್ರೆ ನನಗೂ ಇಷ್ಟ ಆಗತ್ತೆ. ಡೈರೆಕ್ಟರ್ ತುಂಬಾ ಶ್ರಮ ಪಟ್ಟಿದ್ದಾರೆ, ಆಕ್ಟರ್ಸ್ ಕೂಡ, ಪ್ರೊಡ್ಯೂಸರ್ಸ್ ಕೂಡ. ಹೌದು. ಸೊ ಜನ ಇಷ್ಟಪಡ್ಲಿ ಅಂತ ನಾನು ಅನ್ಕೊಂಡಿದ್ದೀನಿ. ಒಳ್ಳೆ ಸಾಕನ್ಸುತ್ತೆ. ಅದೇ ಈಗ ಒಂದು ಸಿನಿಮಾಗೆ ಇಷ್ಟು ಶ್ರಮ, ಇಡೀ ತಂಡ, ಆಮೇಲೆ ಟೆಕ್ನಿಷಿಯನ್ಸ್, ಮೇಕಪ್ ಡಿಪಾರ್ಟ್ಮೆಂಟ್, ಎಲ್ಲಾ ಡಿಪಾರ್ಟ್ಮೆಂಟ್ ಸೇರಿ ಒಂದು ಸಿನಿಮಾಗೆ ಅಷ್ಟು ಶ್ರಮ ಹಾಕಿರ್ತಾರೆ. ಆಮೇಲೆ ತುಂಬಾ ಜನರ ಲೈಫ್ ಇದ್ರ ಮೇಲೆ ಡಿಪೆಂಡ್ ಆಗಿದೆ. ಆ ಜರ್ನಿ ಮುಗಿಸಿದಾಗ ಈ ತರ ಒಂದು ಸಪೋರ್ಟ್ ಸಿಕ್ಕಿದಾಗ, ಅಂದ್ರೆ ಸುದೀಪ್ ಅವರಿಂದ ಆಗಿರ್ಬೋದು, ವಿಜಯ್ ಸರ್ ಇಂದ ಆಗಿರ್ಬೋದು, ನಮ್ ದೊಡ್ಡಪ್ಪ ಇಂದ ಆಗಿರ್ಬೋದು, ತುಂಬಾ ಖುಷಿ ಆಗುತ್ತೆ. ಆಮೇಲೆ ಬರೀ ಸಪೋರ್ಟ್ ಅಲ್ಲ, ಅವರು ಈ ಟ್ರೇಲರ್ ನ ನೋಡಿ ಅವ್ರು ಇಷ್ಟಪಟ್ಟು ಒಂದಷ್ಟು ಮಾತಾಡಿದ್ರು. ಅದರಿಂದ ಇನ್ನೂ ಅಷ್ಟು ಖುಷಿ ಆಗತ್ತೆ. ಮತ್ತೆ ಅದಕ್ಕೆ ನೆಕ್ಸ್ಟ್ ಸ್ಟೆಪ್ ಬಂದು ಜೊತೆಗೆ ಇಂಟರ್ವ್ಯೂಗಳು ಮಾಡಿದ್ರು, ಅದಕ್ಕೆ ಇನ್ನೂ ಖುಷಿ ಆಗತ್ತೆ. ಸೊ ಈ ತರ ಸಪೋರ್ಟ್ ತುಂಬಾ ಯಾವಾಗ್ಲೂ ಇದ್ದಾಗ ಒಂದಷ್ಟು ಮೋಟಿವೇಶನ್ ಆಗುತ್ತೆ, ಇನ್ನೂ ಅಷ್ಟು ಒಂದು ಒಳ್ಳೆ